ಇನ್ನು ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮಹಾರಾಷ್ಟ್ರದ ರಾಜಕೀಯ ಚಾಣಕ್ಯ ಶರದ್ ಪವಾರ್ಗೆ ಸೆಡ್ಡು ಹೊಡೆದು ಗೆದ್ದಂಥವರು ಅಜಿತ್ ದಾದಾ ಪವಾರ್. ಸೊ ರಾಜಕೀಯ ಕ್ಷೇತ್ರಕ್ಕೆ ಇವತ್ತು ದೊಡ್ಡ ಆಘಾತದ ಸುದ್ದಿ ಇದು. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಕಳೆದ 3-4 ವರ್ಷಗಳಿಂದ ಏನೊಂದು ರೀತಿಯ ಸಂಕ್ರಮಣ ಸ್ಥಿತಿಯಲ್ಲಿ ಮಹಾರಾಷ್ಟ್ರದ ರಾಜಕಾರಣ ಇತ್ತು. ಶರದ್ ಪವಾರ್ ಛಾಪಿನಲ್ಲೇ ಬೆಳೆದು ಬಂದವರು ಅಜಿತ್ ದಾದಾ ಪವಾರ್. ಶರದ್ ಪವಾರ್ ಅವರ ಅಣ್ಣನ ಮಗ ಅಜಿತ್ ದಾದಾ ಪವಾರ್ ಬಾರಾಮತಿ ಕ್ಷೇತ್ರದಿಂದ ವಿಧಾನಸಭೆಯಿಂದ ಸತತವಾಗಿ ಆರಿಸಿ ಬರ್ತಾ ಇದ್ದರು. ನಂತರ 2004ರಲ್ಲಿ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಕೂಡ ಮಾಡಲಾಯಿತು. ಸುದೀರ್ಘ ಅವಧಿಯವರೆಗೆ ಯಾವುದೇ ಸರ್ಕಾರ ಯಾವುದೇ ಕಾಂಬಿನೇಷನ್ ಬಂದರೂ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಅಜಿತ್ ದಾದಾ ಪವಾರ್ ಇರ್ತಾಯಿದ್ರು. 6 ಬಾರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದವರು. ಮುಖ್ಯಮಂತ್ರಿ ಆಗಬೇಕು ಒಂದು ಸಲ ಅಂತಕ್ಕಂಥದ್ದನ್ನು ತುಂಬ ಬಹಿರಂಗವಾಗಿ ವೋಕಲ್ ಆಗಿ ಹೇಳ್ಕೊಳ್ತಾ ಇದ್ರು. 2 ರಾಜಕಾರಣಿಗಳ ದುರ್ಮರಣ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಅವರು ಉಪಮುಖ್ಯಮಂತ್ರಿ ಆಗದೆ